ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಜೈ ಮಾ ಕಾಳಿ, ಜೈ ಮಾ ಭವಾನಿ. ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಅತ್ಯಂತ ವಿಶೇಷ ಮತ್ತು ಅತ್ಯಂತ ಮುಖ್ಯವಾದ ಜ್ಯೋತಿಷ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ. ತುಲಾ ರಾಶಿಯವರೇ, ಜಾಗೃತರಾಗಿರಿ, ಏಕೆಂದರೆ ನಿಮ್ಮ ಮನೆಯಲ್ಲಿ ಕುಲ ದೇವತೆಗಳನ್ನು ಬಂಧನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಮತ್ತು ನಿಮ್ಮ ಸಾವಿಗೆ ಕೂಡ ಹವನ ಮಾಡಿಸಿದ್ದಾರೆ. ಈ ಹೆಸರಿನ ಸಂಬಂಧಿಕರು ಹೌದು ತುಲಾ ರಾಶಿಯವರೇ ನಿಮ್ಮ ಜೀವ ತೆಗೆಯಲು ಬಯಸುತ್ತಿದ್ದಾರೆ. ತುಲಾ ರಾಶಿಯವರೇ, ಇದರಿಂದ ಆದಷ್ಟು ಬೇಗ ಸಂಬಂಧ ಮುರಿದುಕೊಳ್ಳಿ, ಆದಷ್ಟು ಬೇಗ ದೂರ ಮಾಡಿಕೊಳ್ಳಿ, ಏಕೆಂದರೆ ಈ ಶತ್ರು ನಿಮ್ಮ ಜೊತೆಗಿನ ವೈರತ್ವದಲ್ಲಿ ಸಂಪೂರ್ಣವಾಗಿ ಹುಚ್ಚನಾಗಿದ್ದಾನೆ. ತುಲಾ ರಾಶಿಯವರೇ, ಜಾಗೃತರಾಗಿರಿ. ಕಳೆದ 21 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಮತ್ತು ನಿಮ್ಮ ಪ್ರತಿ ಪೈಸೆಯ ಮೇಲೆ ಭಯಂಕರ ತಂತ್ರ ಮಂತ್ರ ಮಾಟ ಮಾಡಿಸಿ ನಿಮ್ಮನ್ನು ಬಡವರನ್ನಾಗಿ ಮತ್ತು ರಸ್ತೆಗೆ ತರಲು ಪೂರ್ತಿ ಪ್ರಯತ್ನ ಮತ್ತು ಸಂಚು ಮಾಡಿದ್ದಾರೆ. ಸ್ನೇಹಿತರೆ, ತುಳಸಿ ಇದ್ದವನೇ ಮತ್ತು ಇನ್ನು ನೀವು ಜಾಣ್ಮೆ ಮತ್ತು ಎಚ್ಚರಿಕೆ ತೋರಿಸದಿದ್ದರೆ ನಿಮ್ಮ ಈ ದ್ರೋಹಿ ಇವನ ಹೆಸರು ತಿಳಿದುಕೊಳ್ಳಿ. ಈ ವಿಡಿಯೋದಲ್ಲಿ ಎಲ್ಲ ಸತ್ಯವನ್ನು ಸ್ನೇಹಿತರೆ ನಿಮಗೆ ಹೇಳಲಿದ್ದೇವೆ. ಸ್ನೇಹಿತರೆ, ಮೊದಲು ನಾವು ಎಲ್ಲರಲ್ಲಿ ಇದನ್ನೇ ವಿನಂತಿಸುತ್ತೇವೆ, ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. ಈ ವಿಡಿಯೋದಲ್ಲಿ ಒಂದೇ ಒಂದು ಮಾತು ನಿಮಗೆ ತಪ್ಪು ಅನಿಸಿದರೆ ಸ್ನೇಹಿತರೆ, ನನ್ನ ಭವಿಷ್ಯವಾಣಿ ತಪ್ಪು ಎಂದು ಸಾಬೀತು ಮಾಡಿದರೆ ನಾನು ಪೂರ್ತಿ 1,00,000 ಬಹುಮಾನ ಕೊಡುತ್ತೇನೆ. ಸ್ನೇಹಿತರೆ, ಸಂಬಂಧಿಕನು ನಿಮ್ಮ 1 ರೂಪಾಯಿಯನ್ನು, ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಸಂತೋಷಗಳನ್ನು ತುಂಬ ಭಯಂಕರ ಅಘೋರಿ ವಿದ್ಯೆಯಿಂದ ಬಂಧನ ಮಾಡಿದ್ದಾರೆ. ತುಲಾ ರಾಶಿಯವರೇ, ಈ ದ್ರೋಹಿ ಇದೇ ವ್ಯಕ್ತಿಯ ಕಾರಣದಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಬಂಧನವಾಗಿದೆ. ನಿಮ್ಮ ಮನೆಯ ರಕ್ಷಕ, ನಿಮ್ಮ ಕುಲದ ಉದ್ಧಾರಕ, ನಿಮ್ಮ ಕುಲ ದೇವತೆಗಳನ್ನು ಈ ಸಂಬಂಧಿಕನು ಭಯಂಕರ ಕಪ್ಪು ಮಾಟ ಮಂತ್ರದಿಂದ ಬಂಧಿಸಿದ್ದಾರೆ. ಸ್ನೇಹಿತರೆ, ಮೊದಲು ಮಹಾಬಲಿ ಹನುಮಾನ್ ಅವರ ನಿಜವಾದ ಭಕ್ತರು ಈ ವಿಡಿಯೋ ನೋಡುತ್ತಿರುವವರು ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಮನೆಯ ಹೊಸಲಿನಲ್ಲಿ ಧನ ದೌಲತ್ ಮತ್ತು ಸಂತೋಷಗಳನ್ನು ಯಾವಾಗಲೂ ಬರದಂತೆ ತಡೆದಿದ್ದಾರೆ. ಸ್ನೇಹಿತರೆ, ನೀವು ಎಷ್ಟೇ ಶ್ರಮ ಪಟ್ಟರೂ, ಹಗಲು ರಾತ್ರಿ ರಕ್ತ ಬೆವರು ಸುರಿಸಿದರೂ ಸ್ನೇಹಿತರೆ, ನಿಮ್ಮ ಎಲ್ಲ ಶ್ರಮ ನೀರಿನಲ್ಲಿ ಹೋಗುತ್ತಿದೆ, ಎಲ್ಲವೂ ವ್ಯರ್ಥವಾಗುತ್ತಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸಾಲದ ಪರ್ವತ ಈ ರೀತಿ ಹೆಚ್ಚಾಗುತ್ತಿದೆ. ನಿಮ್ಮ ರಾತ್ರಿಯ ನಿದ್ರೆ ಹಾರಿ ಹೋಗಿದೆ. ಸ್ನೇಹಿತರೆ, ಕೊರತೆಯಿಂದ, ನಿಮ್ಮ ಹಣದ ಕೊರತೆಯಿಂದ ನೀವು ತುಂಬ ಹತಾಶರಾಗಿ ಚಿಂತೆಗೆ ಒಳಗಾಗಿದ್ದೀರಿ. ಅನೇಕ ಬಾರಿ ತುಲಾ ರಾಶಿಯವರೇ, ಏಕಾಂತದಲ್ಲಿ ನಿಮ್ಮನ್ನು ನೋಡಿದಾಗ ನಿಮ್ಮ ಕಣ್ಣುಗಳಿಂದ ರಕ್ತದ ಕಣ್ಣೀರು ಬರುತ್ತದೆ. ಸ್ನೇಹಿತರೆ, ಹಗಲು ರಾತ್ರಿ ಬೆವರು ಸುರಿಸುತ್ತಿದ್ದೀರಿ. ಉರಿಯುವ ಬಿಸಿಲಿನಲ್ಲಿ, ತೀವ್ರ ಚಳಿಯಲ್ಲಿ ನೀವು ಹೊರಗೆ ಹೋಗುತ್ತಿದ್ದೀರಿ. ನನ್ನ ಕುಟುಂಬ ಚೆನ್ನಾಗಿರಲಿ, ನನಗೆ 2 ಹೊತ್ತು ಊಟ ಸರಿಯಾಗಿ ಸಿಗಲಿ ಎಂದು ಯೋಚಿಸಿ. ಸ್ನೇಹಿತರೆ, ನಿಮ್ಮ ಮುಗ್ಧ ಮಗುವಿನ ಹೊಟ್ಟೆ ತುಂಬಿಸಲು, ನಿಮ್ಮ ಮನೆಯ ಸಂತೋಷಗಳನ್ನು ಮರಳಿ ತರಲು ಹಗಲು ರಾತ್ರಿ ಶ್ರಮಿಸುತ್ತಿದ್ದೀರಿ. ರಕ್ತದ ಬೆವರು ಸುರಿಸುತ್ತಿದ್ದೀರಿ. ನಿಮ್ಮ ಕಾಲಿನ ಗುಳ್ಳೆಗಳು ಸ್ನೇಹಿತರೆ ಬಿರಿಯುತ್ತಿವೆ. ಆದರೆ ತುಲಾ ರಾಶಿಯವರೇ, ನಿಮ್ಮ ಸ್ವತಃ ಸಂಬಂಧಿಕರು ನಿಮ್ಮ ಶ್ರಮದ ಮೇಲೆ, ನಿಮ್ಮ ಯಶಸ್ಸಿನ ಮೇಲೆ ತಂತ್ರ ಮಂತ್ರ, ಕಪ್ಪು ಮಾಟ ಮಂತ್ರ ಮಾಡಿಸಿದ್ದಾರೆ. ನಿಮ್ಮ ಕುಲ ದೇವತೆಗಳು ಮನೆಯ ಬಾಗಿಲಲ್ಲಿ ಯಾವಾಗಲೂ ನಿಂತಿರುತ್ತಾರೆ ತುಲಾ ರಾಶಿಯವರ ಮೇಲೆ. ಆದರೆ ಆ ಕುಲ ದೇವತೆಗಳು ನಿಮ್ಮ ಮನೆಯೊಳಗೆ ಬರಲು ಬಯಸುತ್ತಾರೆ. ಆದರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸಂತೋಷಗಳನ್ನು ತುಂಬಲು ಬಯಸುತ್ತಾರೆ. ಆದರೆ ಅವನು ಬಾಗಿಲಲ್ಲಿಯೇ ತಂತ್ರ ಮಂತ್ರ ಮಾಡಿಸಿಟ್ಟಿದ್ದಾನೆ. ಆದರೆ ಅವಳು ಕೂಡ ಮನೆಗೆ ಪ್ರವೇಶಿಸಲು ಆಗುತ್ತಿಲ್ಲ, ಏಕೆಂದರೆ ಈ ಸಂಬಂಧಿಕನು ನಿಮ್ಮ ಮನೆಯಲ್ಲಿ ದೇವತೆಗಳಿಗೂ ಭಯಂಕರ ಬಂಧನ ಮಾಡಿಸಿದ್ದಾನೆ. ತುಲಾ ರಾಶಿಯವರೇ, ನಿಮ್ಮ ಕೈಗೆ ಹಣ ಬರುವ ಮೊದಲೇ ಹೋಗುತ್ತಿದೆ. ಕೊನೆಗೆ ಏಕೆ? ನೀವು ಎಂದಾದರೂ ಶಾಂತವಾಗಿ ಕುಳಿತು ಇದರ ಬಗ್ಗೆ ಯೋಚಿಸಿದ್ದೀರಾ ಸ್ನೇಹಿತರೆ? ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ, ಏಕೆಂದರೆ ಈ ಸಂಬಂಧಿಕನು ನಿಮ್ಮ ಕೈರೇಖೆಗಳನ್ನು, ನಿಮ್ಮ ಅದೃಷ್ಟದ ಲಕ್ಷ್ಮಿಯನ್ನು, ನಿಮ್ಮ ಭಾಗ್ಯವನ್ನು ಸಂಪೂರ್ಣವಾಗಿ ಬಂಧನ ಮಾಡಿದ್ದಾರೆ. ತುಲಾ ರಾಶಿಯವರೇ, ನಿಮ್ಮ ಕೈಗೆ ಹಣ ತುಂಬ ಬರುತ್ತಿದೆ, ಆದರೆ ಸ್ನೇಹಿತರೆ ನಿಲ್ಲುತ್ತಿಲ್ಲ. ನಿಮ್ಮ ಹತ್ತಿರ ಹಣ ಬರುವಾಗಲೇ ಅದನ್ನು ಅನೇಕ ಕಡೆಗಳಲ್ಲಿ ಖರ್ಚು ಮಾಡುತ್ತೀರಿ. ನಿಮ್ಮ ಹತ್ತಿರ ಹಣ ನಿಲ್ಲುವುದಿಲ್ಲ.
ಹಾಗೆ ಅನಿಸುತ್ತದೆ. ಸ್ನೇಹಿತರೆ, ಅವರಿಗೆ ರೆಕ್ಕೆ ಬಂದಿದೆ ಹಾಗೆ ಅನಿಸುತ್ತದೆ. ಕೋಳಿಗೆ ರೆಕ್ಕೆ ಬಂದಿದೆ, ಇಷ್ಟು ಭಯಂಕರವಾಗಿದೆ. ಜನರ ಶಕ್ತಿ ಇಷ್ಟು ಹೆಚ್ಚಾಗಿದೆ. ಈಗ ಮನುಷ್ಯ ತನ್ನ ಜೀವನವನ್ನು ಮುಗಿಸುವ ಬಗ್ಗೆ ಕೂಡ ಯೋಚಿಸಲು ಶುರು ಮಾಡುತ್ತಾನೆ. ತುಲಾ ರಾಶಿಯವರೇ, ನನ್ನ ಸಹೋದರಿ, ನೀವು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ. ಈಗ ಸ್ವಲ್ಪವೂ ಅವಶ್ಯಕತೆ ಇಲ್ಲ. ಇಂದು ಈ ಸಂಬಂಧಿಕರ ಎಲ್ಲ ಫೋಲ್ ನಾನು ತೆರೆದಿಡುತ್ತೇನೆ. ಕೊನೆಗೆ ನಿಮ್ಮ ನಿಜವಾದ ಶತ್ರು ಯಾರು ಮತ್ತು ಅವರು ನಿಮ್ಮಿಂದ ಏನು ಬಯಸುತ್ತಾರೆ, ಹೇಗೆ ನಿಮ್ಮನ್ನು ಮನೆಯಲ್ಲಿ ಕುಲದೇವತೆಗಳಿಂದ ಮತ್ತು ಮಾತಾ ಲಕ್ಷ್ಮಿಯನ್ನು ಈ ಕೆಟ್ಟ ತಂತ್ರ ಮಂತ್ರಗಳಿಂದ ಬಂಧನದಿಂದ ಮುಕ್ತಗೊಳಿಸುತ್ತೇವೆ. ಸ್ನೇಹಿತರೆ, ಈ ದ್ರೋಹಿ ಸಂಬಂಧಿಕನನ್ನು ಕಪ್ಪು ನೆರಳುಗಳಿಂದ ಮತ್ತು ಸ್ಮಶಾನದ ಬೂದಿಯಿಂದ ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತೇವೆ. ತುಲಾ ರಾಶಿಯವರೇ, ಮೊದಲು ನಾನು ನಿಮ್ಮೆಲ್ಲರಲ್ಲೂ ಇದನ್ನೇ ವಿನಂತಿಸುತ್ತೇನೆ. ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. ಒಂದೊಂದು ರಹಸ್ಯವನ್ನು ನಾನು ನಿಮಗೆ ಹೇಳುತ್ತೇನೆ. ಇಂದು ನೀವು ಈ ವಿಡಿಯೋವನ್ನು ಸ್ನೇಹಿತರೆ ತಮಾಷೆ ಎಂದು ಸಂಪೂರ್ಣವಾಗಿ ಬಿಟ್ಟರೆ ನೆನಪಿಡಿ, ಮುಂದಿನ ಪೀಳಿಗೆ ಈ ಬಡತನದ ಶಾಪವನ್ನು ಅನುಭವಿಸಬೇಕಾಗುತ್ತದೆ. ರಕ್ತದ ಕಣ್ಣೀರು ಕೂಡ ಅಳಬೇಕಾಗಬಹುದು. ಸ್ನೇಹಿತರೆ, ನೀವು ಹಗಲು ರಾತ್ರಿ ಶ್ರಮಿಸುತ್ತಿದ್ದೀರಿ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡುತ್ತಿದ್ದೀರಿ. ಆದರೂ ನಿಮ್ಮ ಕೆಲಸ ಆಗುತ್ತಿಲ್ಲ. ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರೆ ಕೊನೆಯ ಸಮಯದಲ್ಲಿ ನಿಂತು ಹೋಗುತ್ತದೆ. ಸ್ನೇಹಿತರೆ, ಕೆಲಸ ಇದ್ದಕ್ಕಿದ್ದಂತೆ ಕೆಟ್ಟು ಹೋಗುತ್ತದೆ. ಹಣ ಬರುವ ಮೊದಲೇ ಅನಾರೋಗ್ಯಕ್ಕೆ ಅಥವಾ ಕೋರ್ಟಿಗೆ ಅಥವಾ ಸ್ನೇಹಿತರೆ ಗಾಯಕ್ಕೆ ಕೊಟ್ಟು ಹೋಗುವುದಕ್ಕೆ ಖರ್ಚು ಆಗುತ್ತದೆ. ಸ್ನೇಹಿತರೆ, ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ. ನೀವು ಪ್ರಾಮಾಣಿಕತೆಯ ಊಟ ಮಾಡುತ್ತಿದ್ದೀರಿ, ಹಗಲು ರಾತ್ರಿ ಶ್ರಮಿಸುತ್ತಿದ್ದೀರಿ. ಆದರೆ ತುಲಾ ರಾಶಿಯವರೇ, ನಿಮ್ಮ ಎಲ್ಲ ಶ್ರಮ ವ್ಯರ್ಥವಾಗುತ್ತಿದೆ. ನಿಮ್ಮ ಮುಖದಲ್ಲಿರುವ ಹಳೆಯ ನಗು ಸಂಪೂರ್ಣವಾಗಿ ಹೋಗಿದೆ. ನನಗೆ ತುಲಾ ರಾಶಿಯವರೇ, ನಿಮ್ಮ ಜೀವನ ಶ್ರಮಿಸುತ್ತಾ ಈಗ ಬರಡು ಭೂಮಿಯದಾಗಿದೆ. ಆದರೂ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತಿಲ್ಲ. ಹಾಗಾದರೆ ನನ್ನ ಸ್ನೇಹಿತರೆ, ಇದರ ಹಿಂದಿನ ಕಾರಣ ನಿಮ್ಮ ಭಾಗ್ಯವೂ ಅಲ್ಲ, ನಿಮ್ಮ ಹಣೆ ಬರಹವೂ ಕೆಟ್ಟಿಲ್ಲ. ತುಲಾ ರಾಶಿಯವರೇ, ಮತ್ತು ಭಗವಂತ ಕೂಡ ನಿಮ್ಮ ಮೇಲೆ ಕೋಪಿಸಿಲ್ಲ. ತುಲಾ ರಾಶಿಯವರೇ, ಇದರ ಹಿಂದೆ ಒಂದೇ ಒಂದು ಕಾರಣವಿದೆ. ತೋಳಿನೊಳಗಿನ ಹಾವಿನಂತಿರುವ ಸಂಬಂಧಿಕ. ಅವರು ಪ್ರತಿ ಸಮಯ ಪ್ರತಿ ಕ್ಷಣ ನಿಮ್ಮನ್ನು ಬಡವನನ್ನಾಗಿ ಮತ್ತು ನಾಶ ಮಾಡಲು ತಂತ್ರ ಮಂತ್ರದ ಕಪ್ಪು ಆಟ ಆಡುತ್ತಿದ್ದಾರೆ. ಸ್ನೇಹಿತರೆ, ಪ್ರೀತಿಯ ತುಲಾ ರಾಶಿಯವರೇ, ಈ ಸಂಬಂಧಿಕರಿಂದ ರಕ್ಷಿಸಿಕೊಳ್ಳುವುದು ಈಗ ನಿಮಗೆ ಉಸಿರಾಡುವುದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ತುಲಾ ರಾಶಿಯವರೇ, ಸ್ನೇಹಿತರೆ, ಈ ದ್ರೋಹಿಯ ಎಲ್ಲ ಕಹಿ ಸತ್ಯ, ಎಲ್ಲ ಕಪ್ಪು ಕೆಲಸಗಳು ಮತ್ತು ಅವರ ಹೆಸರು ವಿಳಾಸ ಈಗ ನಿಮಗೆ ಸ್ನೇಹಿತರೆ ನಿಮ್ಮೊಂದಿಗೆ ಏನು ಸಂಬಂಧ ಇದೆ, ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ವಿಸ್ತಾರವಾಗಿ ಹೇಳುತ್ತೇನೆ. ಆದರೆ ತುಲಾ ರಾಶಿಯವರೇ, ಈ ವಿಡಿಯೋವನ್ನು ಮೊದಲು ಸ್ನೇಹಿತರೆ ನಾವು ನಿಮ್ಮೆಲ್ಲರಲ್ಲಿ ಇದನ್ನೇ ವಿನಂತಿಸುತ್ತೇವೆ. ಮಹಾಬಲಿ ಹನುಮಾನ್ ಅವರ ನಿಜವಾದ ಭಕ್ತರು ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದರೆ ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕೊಟ್ಟಿರುವ ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಶ್ರದ್ಧಾಭಾವದಿಂದ 5 ಬಾರಿ ಜೈ ಪಂಚಮುಖಿ ಮಹಾರಾಜ್ ಬಜರಂಗ ಬಲಿ ಎಂದು ಕಮೆಂಟ್ ಮಾಡಬೇಕು. ಇದರಿಂದ ಬಜರಂಗ ಬಲಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರುತ್ತದೆ. ಎಷ್ಟು ಸಮಯದಿಂದ ಆಗುತ್ತಿದೆ ಎಲ್ಲವೂ ಹೇಳಿ. ಸ್ನೇಹಿತರೆ, ನಿಮ್ಮ ಮನೆಯ ಜನರು ನಿಮ್ಮ ಮೇಲೆ, ನಿಮ್ಮ ಪತ್ನಿ ನಿಮ್ಮ ಜೊತೆ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ತುಲಾ ರಾಶಿಯವರೇ, ನಿಮ್ಮ ಮನೆಯ ಶ್ರಮ ನೀರಿನಲ್ಲಿ ಹೋಗುತ್ತಿದೆ. ಸ್ವಲ್ಪ ನಿಮ್ಮ ಕಣ್ಣು ತೆರೆದು ನೋಡಿ. ನಿಮ್ಮ ನೆರೆಹೊರೆಯವರು ಅಥವಾ ನಿಮ್ಮ ಅದೇ ಸಂಬಂಧಿಕರು ಸ್ವಲ್ಪವೂ ಶ್ರಮವಿಲ್ಲದೆ ಅಥವಾ ಶ್ರಮಿಸಿ ದೊಡ್ಡ ಹಣ ಸಂಪಾದಿಸುತ್ತಾರೆ. ತುಲಾ ರಾಶಿಯವರೇ, ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಮುಂದಕ್ಕೆ ಹೋಗುತ್ತಿದ್ದಾರೆ, ತಮ್ಮ ಅಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದಾರೆ, ಹೊಸ ಕಾರುಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ, ಮನೆ ಕಟ್ಟುತ್ತಿದ್ದಾರೆ. ಆದರೆ ನೀವು 10 ವರ್ಷಗಳಿಂದ ಇದ್ದಲ್ಲಿಯೇ ಇದ್ದೀರಿ, ಇಂದಿಗೂ ಅಲ್ಲಿಯೇ ಮತ್ತು ಹಿಂದಕ್ಕೆ ಹೋಗುತ್ತಿದ್ದೀರಿ. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ಯಾರೋ ತಡೆದಿದ್ದಾರೆ. ತುಲಾ ರಾಶಿಯವರೇ, ಹಣ ಬರುವುದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಸ್ನೇಹಿತರೆ, ತಿಂಗಳಲ್ಲಿ ಏನೇ ಸ್ವಲ್ಪ ಹಣ ಬಂದರೂ ಅದು ಕೂಡ ನೀರಿನಂತೆ ಇದ್ದಕ್ಕಿದ್ದಂತೆ ಜಾರಿ ಹೋಗುತ್ತಿದೆ. ಸ್ನೇಹಿತರೆ, ನೀವು ಕೇಳಿ, ಇದಕ್ಕೆ ಕಾರಣ ನಿಮ್ಮ ಶ್ರಮದ ಕೊರತೆಯಲ್ಲ. ಸ್ನೇಹಿತರೆ, ಯಾವುದೇ ತುಂಬ ಬಡ ಸಂಬಂಧಿಕನು ನಿಮ್ಮ ಮನೆಯ ಕುಲ ದೇವತೆಗಳನ್ನು ಸ್ಮಶಾನದ ಬೂದಿಯಿಂದ ಬಂಧನ ಮಾಡಿದ್ದಾರೆ. ಸ್ನೇಹಿತರೆ, ಈ ಕೆಲಸವನ್ನು ಅಪರಿಚಿತ ವ್ಯಕ್ತಿ ಮಾಡುವುದಿಲ್ಲ. ದಾರಿಯಲ್ಲೂ ಹೋಗುವವನಿಗೆ ಏನು ಬಂದಿದೆ, ನಿಮ್ಮ ಮನೆಯಲ್ಲೇ ಕಪ್ಪು ಮಾಟ ಮಾಡಿಸಲು ಬದಲಿಗೆ ಈ ಕೆಲಸ ನಿಮ್ಮ ಮನೆಗೆ ಆಗಾಗ ಬರುತ್ತಿರುತ್ತಾನೆ. ನಿಮ್ಮ ಅಡುಗೆ ಮನೆಗೆ ಬರುತ್ತಾನೆ. ಸೋಫಾದಲ್ಲಿ ಕುಳಿತುಕೊಳ್ಳುವ ನಿಮ್ಮ ಕ್ಷೇಮ ವಿಚಾರಿಸಲು ಬರುವ ಆ ಸಂಬಂಧಿಕನೇ ಮಾಡುತ್ತಾನೆ. ನಿಮ್ಮೊಂದಿಗೆ ನಗುತ್ತಾ ತಬ್ಬಿಕೊಳ್ಳುತ್ತಾನೆ. ಆದರೆ ಅವರ ಮನಸ್ಸಿನಲ್ಲಿ ಭಯಂಕರ ಅಸೂಯೆ, ಅವರ ಎದೆಯ ಒಳಗೆ ತುಂಬಿಕೊಂಡಿರುವ ಅಸೂಯೆ ಮತ್ತು ದ್ವೇಷದ ಭಾವನೆ ಅವರ ರಕ್ತದಲ್ಲೇ ಇದೆ. ತುಲಾ ರಾಶಿಯವರೇ,
ಅವರ ಒತ್ತಾಯಕ್ಕೆ ಒಳಗಾಗಿ ಇಂತಹ ಕೊಳಕು ಮತ್ತು ಕೆಟ್ಟ ಕೆಲಸ ಮಾಡುತ್ತಿದ್ದಾರೆ. ನೋಡಿ ತುಲಾರಾಶಿಯ ಸ್ನೇಹಿತರೆ, ಮಾಹಿತಿಗಾಗಿ ನೀವು ಎಲ್ಲರಿಗೂ ಹೇಳುತ್ತೇನೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿರುತ್ತದೆ. ಕೆಲವೊಮ್ಮೆ ಸಂತೋಷಗಳು ಸರಿಯಾಗಿ ಬರುತ್ತವೆ, ವ್ಯಾಪಾರ ನಡೆಯುತ್ತದೆ, ಕೆಲಸದಲ್ಲಿ ಒಳ್ಳೆಯ ಪ್ರಗತಿಯಾಗುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಯಾವುದೋ ದುರಾದೃಷ್ಟದ ವ್ಯಕ್ತಿಯ ಕಪ್ಪು ದೃಷ್ಟಿ ಬಿದ್ದರೆ ಎಲ್ಲವೂ ಸ್ನೇಹಿತರೆ ಚೀಟಿಗಳಂತೆ ಚೆದರಿ ಹೋಗುತ್ತವೆ. ಹೌದು ತುಲಾರಾಶಿಯವರೇ, ಧನ ದೌಲತ್ ಇದ್ದಕ್ಕಿದ್ದಂತೆ ಹೋಗಲು ಪ್ರಾರಂಭಿಸುತ್ತದೆ. ಮನೆಯಲ್ಲಿ ಕೇಳುವುದಿಲ್ಲ. ಇರುವ ಒಡವೆಗಳು ರಕ್ತ ಬೆವರಿನಿಂದ ಸಂಪಾದಿಸಿದ್ದು, ಆ ಜಮೀನು ಆಸ್ತಿಗಳು ಅವುಗಳನ್ನು ಮಾರುವ ಸ್ಥಿತಿಯೂ ಬರುತ್ತದೆ. ತುಲಾರಾಶಿಯವರೇ, ಒಬ್ಬ ಒಳ್ಳೆಯ ಗೌರವಾನ್ವಿತ ವ್ಯಕ್ತಿ ತನ್ನ ಅರಮನೆಯಿಂದ ನೇರವಾಗಿ ರಸ್ತೆಗೆ ಬರುತ್ತಾನೆ. ಸ್ನೇಹಿತರೆ, ಪೈಸೆಗೆ ಕೈ ಚಾಚುವಂತಹ ಸ್ಥಿತಿ ಬರುತ್ತದೆ. ನಮ್ಮ ಜೊತೆ ತಿನ್ನುವ, ನಮ್ಮ ತಟ್ಟೆಯಲ್ಲೇ ತಿನ್ನುವ ಯಾರಾದರೂ ನಮ್ಮ ಕುಲ ದೇವತೆಗಳನ್ನು, ನಮ್ಮ ಮನೆಯ ಸಂತೋಷಗಳನ್ನು ಬಂಧಿಸಿದ್ದಾರೆ. ತಂತ್ರ ಮಂತ್ರ ಅಥವಾ ದ್ರೋಹಿ ಸಂಬಂಧಿಕರು ಇರುತ್ತಾರೆ. ನಮ್ಮ ಸಣ್ಣ ಸಣ್ಣ ಸಂತೋಷಗಳ ಮೇಲೆ ನಮ್ಮ ಮನೆಯ ಆರ್ಥಿಕ ಸ್ಥಿತಿ ಹಾಳು ಮಾಡಲು ದ್ವೇಷ ಮಾಡಲು ಪ್ರಾರಂಭಿಸುತ್ತಾರೆ. ಈ ಸಂಬಂಧಿಕರು ನಮ್ಮ ಶ್ರಮ, ನಮ್ಮ ವ್ಯಾಪಾರ, ನಮ್ಮ ಮಕ್ಕಳ ಓದು ಮತ್ತು ಕೆಲಸ ದಂಧೆಗಳವರೆಗೂ ಕೂಡ ಬಂಧಿಸುತ್ತಾರೆ. ಸ್ನೇಹಿತರೆ, ನಿಮಗೆ ಹೇಳುತ್ತೇನೆ, ಈ ವ್ಯಕ್ತಿ ತುಂಬ ಸಿಹಿಯಾದ ನೆಪದಿಂದ ನಿಮ್ಮ ಕ್ಷೇಮ ವಿಚಾರಿಸಲು ಬರುವ ನಿಮ್ಮ ಸಂಬಂಧಿಕರು ನಿಮ್ಮ ನೆಪದಿಂದ ನಿಮ್ಮ ಕಣ್ಣು ತಪ್ಪಿಸಿ ಮನೆಯಲ್ಲಿ ಏನಾದರೂ ಹೀಗೆ ಮಾಡಲು ಹೋಗುತ್ತಾರೆ. ಅಥವಾ ಕಿಚನ್ಗೆ ಹೋಗಿ ಚಹಾ ಮಾಡಲು, ನೀರು ತರಲು ಹೋದಾಗ ಆ ಸಮಯದಲ್ಲಿ ಈ ತಾಂತ್ರಿಕರು ನಿಮ್ಮ ಮನೆಯಲ್ಲಿ ಏನಾದರೂ ಅಡಗಿಸಿ ಕುಲ ದೇವತೆಗಳನ್ನು ಬಂಧಿಸಿ ಹೋಗುತ್ತಾರೆ. ಇದರ ನಂತರ ನಿಮ್ಮ ಮನೆಯಲ್ಲಿ ಎಲ್ಲವೂ ತಲೆ ಕೆಳಗಾಗಲು ಪ್ರಾರಂಭವಾಗುತ್ತದೆ. ಮತ್ತು ಇಂದು ಕಳೆದ ಹಲವು ವರ್ಷಗಳಿಂದ ಅಪಾಯಕಾರಿ ಜಾದು ಮಂತ್ರತಂತ್ರದ ಕೆಲಸಗಳನ್ನು ನಿಮ್ಮ ಬೆನ್ನ ಹಿಂದೆ ಮಾಡುತ್ತಿದ್ದಾರೆ. ತುಲಾರಾಶಿಯವರೇ, ಇಂದು ನಾನು ಆ ಸಂಬಂಧಿಕರನ್ನು ಬಯಲು ಮಾಡುತ್ತೇನೆ. ಅದಕ್ಕಿಂತ ಮೊದಲು ಇಂದಿನ ಜೀವನ ರಕ್ಷಕ ಮತ್ತು ಸ್ನೇಹಿತರೆ, ಈ ಮುಖ್ಯವಾದ ವಿಡಿಯೋಗೆ ಲೈಕ್ ಮಾಡಬೇಕು. ಏಕೆಂದರೆ ತುಲಾರಾಶಿಯವರೇ, ಈ ಜ್ಞಾನವನ್ನು ನಿಮಗೆ ಬೇರೆ ಯಾರು ಕೊಡುವುದಿಲ್ಲ. ಸ್ನೇಹಿತರೆ, ನಿಮಗೆ ಪಂಡಿತ್ಜಿ ಕೊಡುವುದಿಲ್ಲ. ನೀವು ಬೇರೆ ಯಾರ ಬಳಿಯಾದರೂ ಹೋದರೂ ಸ್ನೇಹಿತರೆ, ಶ್ರಾವಣ ಮಾಸ ಪ್ರಾರಂಭವಾಗಲಿದೆ. ಸ್ನೇಹಿತರೆ, ಜನರು ಬಯಸುತ್ತಾರೆ ಅವರ ಮನೆಗೆ ಧನ ಸಂಪತ್ತು ಬರಲಿ. ಏಕೆಂದರೆ ಮಹಾದೇವ ಮತ್ತು ಕುಲ ದೇವತೆಗಳ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಇಲ್ಲದಿದ್ದರೆ ಆ ಹಬ್ಬ ಹೇಗೆ ಆಗುತ್ತದೆ? ಸ್ನೇಹಿತರೆ, ನಿಮಗೆ ಹೇಳುತ್ತೇನೆ, ನಿಮ್ಮ ಸಂಬಂಧಿಕರು ಹೊರಗೆ ನಗುತ್ತಾರೆ ನಿಮ್ಮ ಮುಂದೆ. ನಿಮ್ಮ ಸ್ನೇಹಿತರೆ ಸುಳ್ಳು ಹೊಗಳಿಕೆ ಮಾಡುತ್ತಿದ್ದಾರೆ. ನಿಮ್ಮ ದುಃಖದಲ್ಲಿ ನಿಮ್ಮೊಂದಿಗೆ ಸೇರಿ ಕಣ್ಣೀರು ಹಾಕುವ ನಾಟಕ ಮಾಡುತ್ತಿದ್ದಾರೆ. ನಿಮ್ಮ ಮನೆಗೆ ಬಂದು ಮಜವಾಗಿ ಚಹಾ ಕುಡಿಯುತ್ತಾನೆ. ನಿಮ್ಮ ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುವಂತೆ ನಟಿಸುತ್ತಾನೆ. ಆದರೆ ಅವರ ಮನಸ್ಸಿನಲ್ಲಿ ಭಯಂಕರ ಅಸೂಯೆ ತುಂಬಿಕೊಂಡಿದೆ. ಸ್ನೇಹಿತರೆ, ಅಸೂಯೆಯ ಭಾವನೆ ತುಂಬಿ ತುಳುಕುತ್ತಿದೆ. ಅದಕ್ಕಾಗಿ ತುಲಾರಾಶಿಯವರೇ, ಅವನ ತಂತ್ರ ಮಂತ್ರದ ಕೆಲಸ ಮಾಡುತ್ತಿದ್ದಾನೆ. ಯಾವುದಾದರೂ ಸಂಬಂಧಿಕರ ಒಳಗೆ ಇಂತಹ ಕೆಟ್ಟ ಭಾವನೆಗಳು ಬಂದಾಗ ಸ್ನೇಹಿತರೆ, ಅವರ ಮನೆಯಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿರುತ್ತದೆ ಮತ್ತು ನಮ್ಮಲ್ಲಿ ತಿನ್ನಲು ಪರದಾಡುವ ಸ್ಥಿತಿ ಬರುತ್ತದೆ. ತುಲಾರಾಶಿಯವರೇ, ಆಗ ಅವನು ನಕಾರಾತ್ಮಕ ಶಕ್ತಿಗಳ ಸಹಾಯ ಪಡೆಯುತ್ತಾನೆ. ನಿಮ್ಮ ಯಾವುದಾದರೂ ಸಂಬಂಧಿಕರು ಇದ್ದಾರೆ ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ನಿಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ, ಶ್ರಮದಿಂದ ತುಂಬ ಮುಂದಕ್ಕೆ ಹೋಗುತ್ತಿದ್ದೀರಿ. ಆ ಸಂಬಂಧಿಕನು ನಿಮ್ಮ ಮನೆಗೆ ಬಂದಿದ್ದಾನೆ, ನಿಮ್ಮ ಮನೆಯ ಸಂತೋಷಗಳನ್ನು ನೋಡಿದ್ದಾನೆ. ಅವನು ಒಳಗೊಳಗೆ ಅಸೂಯೆ ಪಡುತ್ತಾನೆ. ಅರೆ, ಅವರ ಮನೆಯಲ್ಲಿ ಎಲ್ಲ ಸುಖ ಸೌಲಭ್ಯಗಳು ಬರುತ್ತಿವೆ. ಸ್ನೇಹಿತರೆ, ನನ್ನ ಮನೆಯಲ್ಲಿ ಏನೂ ಇಲ್ಲ ಎಂದು ನಿಮ್ಮನ್ನು ಹುಚ್ಚನಂತೆ ಅಸೂಯೆ ಪಡುತ್ತಾನೆ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸರ್ಕಾರಿ ಅಥವಾ ಒಳ್ಳೆಯ ಕೆಲಸ ಸಿಕ್ಕಿದೆ. ನೀವು ತಿಂಗಳಿಗೆ ಹಣ ಸಂಪಾದಿಸುತ್ತೀರಿ, ಚೆನ್ನಾಗಿ ಜೀವನ ಮಾಡುತ್ತಿದ್ದೀರಿ, ಒಳ್ಳೆಯ ಊಟ ತಿನ್ನುತ್ತಿದ್ದೀರಿ. ಒಳ್ಳೆಯ ಹಣ ಸಂಪಾದಿಸಲು ಪ್ರಾರಂಭಿಸಿದಾಗ ನಿಧಾನವಾಗಿ ನಿಮ್ಮ ಮನೆಗೆ ಸಂತೋಷಗಳು ಬರಲು ಪ್ರಾರಂಭಿಸಿದವು. ಆದರೆ ನಿಮ್ಮ ಆ ದ್ರೋಹಿ ಸಂಬಂಧಿಕನು ಬಂದಾಗ ನಿಮ್ಮ ಮನೆಯಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿರುವುದನ್ನು ನೋಡಿ ನೀವು ಹೊಸ ಮನೆ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದೀರಿ. ಆಗ ಅವನ ಕಣ್ಣಿಗೆ ನಿಮ್ಮ ಪ್ರಗತಿ ಕಣ್ಣಿಗೆ ಮುಳ್ಳಿನಂತೆ ಕಾಣಿತು. ಆಮೇಲೆ ಅವನು ಏನು ಮಾಡುತ್ತಾನೆ? ಅವನು ಅಘೋರಿಯ ಬಳಿಗೆ ಹೋಗುತ್ತಾನೆ, ಬೇರೆ ಬೇರೆ ತಾಂತ್ರಿಕ ವಿಧಾನಗಳನ್ನು ಅನುಸರಿಸುತ್ತಾನೆ. ಅವನು ನಿಮ್ಮ ಮನೆಯಲ್ಲಿ ಕುಲ ದೇವತೆಗಳನ್ನು ಬಂಧಿಸುತ್ತಾನೆ. ನೆಪದಿಂದ ನಿಮ್ಮ ಮನೆಗೆ ಬರುತ್ತಾನೆ. ನಿಮ್ಮ ಮನೆಯಲ್ಲಿ ಪವಿತ್ರ ಪೂಜೆ ಮಾಡುವ ನೆಪದಲ್ಲಿ ತನ್ನ ಕೊಳಕು ದೃಷ್ಟಿ ಹಾಕುತ್ತಾನೆ. ಕೆಲವು ತಾಂತ್ರಿಕ ವಸ್ತುಗಳನ್ನು ಅಲ್ಲಿಯೇ ಅಡಗಿಸುತ್ತಾನೆ. ನಿಮ್ಮ ಮನೆಯ ಮುಖ್ಯಸ್ಥರ ಮೇಲೆ, ಹಣ ಸಂಪಾದಿಸುವವರ ಮೇಲೆ ಅವನು ತಾಂತ್ರಿಕ ಕ್ರಿಯೆಗಳಿಂದ ಏನಾದರೂ ಸಿಂಪಡಿಸುತ್ತಾನೆ. ಆಗ ಅವರು ನಿಧಾನವಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಅದರಿಂದ ಸ್ನೇಹಿತರೆ, ನೀವು ತುಂಬ ಜಾಗ್ರತೆಯಿಂದ ಇರಬೇಕು. ಅವನು ಆ ರೀತಿಯಿಂದ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಹಾಳಾಗಲು ಪ್ರಾರಂಭವಾಗುತ್ತವೆ.
ಸ್ನೇಹಿತರೆ, ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಹಣ ಸಂಪಾದಿಸುವ ಮನೆ ಪರಿವಾರ ನಡೆಸುವ ವ್ಯಕ್ತಿ ಯಾವಾಗಲೂ ಅನಾರೋಗ್ಯದಿಂದ ಇರಲು ಪ್ರಾರಂಭಿಸುತ್ತಾನೆ. ಅವರ ದೇಹ ಕಡ್ಡಿಯಂತೆ ಒಣಗುತ್ತದೆ. ಡಾಕ್ಟರ್ ಬಳಿ ರಿಪೋರ್ಟ್ ತೆಗೆದುಕೊಳ್ಳಲು ಹೋದರೆ ಅಲ್ಲಿ ಏನು ಹೇಳುವುದಿಲ್ಲ ಮತ್ತು ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತದೆ. ಇದ್ದಕ್ಕಿದ್ದಂತೆ ಹಣ ಸಂಪೂರ್ಣವಾಗಿ ಮುಗಿದು ಹೋದರೆ ತುಂಬ ಕೆಲಸ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಿ. ಅವನು ನಕಾರಾತ್ಮಕ ಶಕ್ತಿಯ ಸಹಾಯ ಪಡೆದಿದ್ದಾನೆ. ಈಗ ಸ್ನೇಹಿತರೆ, ಹೇಗೆ ಗುರುತಿಸುವುದು? ಇದನ್ನು ತುಂಬ ಗಮನದಿಂದ ಕೇಳಿ. ಸ್ನೇಹಿತರೆ, ನಿಮ್ಮಲ್ಲಿನ ನಷ್ಟವಾಗುವ ಕೆಲಸಗಳು ಯಾವುವು ಎಂದರೆ, ಅಂಗಡಿಯಲ್ಲಿ ಗ್ರಾಹಕರ ಲೈನ್ ಇತ್ತು, ಅದರಲ್ಲಿ ಇದ್ದಕ್ಕಿದ್ದಂತೆ ಭಯಂಕರ ನಷ್ಟವಾಗಲು ಪ್ರಾರಂಭಿಸುತ್ತದೆ. ಅಂಗಡಿಯಲ್ಲಿ ನೊಣಗಳು ಕೂಡ ಕೂಡುತ್ತವೆ. ಕೆಲಸದಲ್ಲಿ ಪ್ರಮೋಷನ್ ನಿಂತು ಹೋಗುತ್ತದೆ. ಯಾವುದಾದರೂ ವಿಷಯದಲ್ಲಿ ಆಸೆ ಇಟ್ಟು ಇಲ್ಲಿ ಹಣ ಸಿಗುತ್ತದೆ ಎಂದುಕೊಂಡರೂ ಸರಿಯಾದ ಸಮಯದಲ್ಲಿ ಆ ವ್ಯಕ್ತಿ ಫೋನ್ ಎತ್ತುವುದನ್ನು ನಿಲ್ಲಿಸುತ್ತಾನೆ. ತುಲಾ ರಾಶಿಯವರೇ, ಯಾವುದಾದರೂ ವಿಷಯಕ್ಕೆ ಲಂಚದಿಂದ ನಾವು ಇದೆಲ್ಲವೂ ನಮಗೆ ಸಿಗುತ್ತದೆ ಎಂದು ಬಯಸಿದರೂ ಇದ್ದಕ್ಕಿದ್ದಂತೆ ಅದಕ್ಕೆ ಕಪ್ಪು ದೃಷ್ಟಿ ಬೀಳುತ್ತದೆ. ಆದ್ದರಿಂದ ಸ್ನೇಹಿತರೆ, ತುಲಾ ರಾಶಿಯವರೇ, ಯಾರೋ ಸರಪಳಿಯಿಂದ ಬಂಧಿಸಿದ್ದಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಇತ್ತು, ಎಲ್ಲೆಡೆ ನಿಮ್ಮನ್ನು ಹೊಗಳುತ್ತಿದ್ದರು. ನಿಮಗೆ ಸಿಗುತ್ತಿದ್ದ ಮರ್ಯಾದೆ, ಗೌರವ, ಪ್ರತಿ ಕೆಲಸದಲ್ಲೂ ನೀನು ಮೊದಲನೇ ಸ್ಥಾನದಲ್ಲಿ ಇರುತ್ತಿದ್ದೆ. ಅರ್ಥ ಮಾಡಿಕೊಳ್ಳಿ, ನೀವು ಸ್ವತಃ ಕೆಲಸದಲ್ಲಿ ಮಾಡುವ ತುಂಬ ನಿಪುಣರಾಗಿದ್ದೀರಿ. ಕೌಶಲ್ಯ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಸ್ನೇಹಿತರೆ, ಪ್ರತಿ ಕೆಲಸ ಹಾಳಾಗಲು ಪ್ರಾರಂಭವಾಯಿತು. ಮೊದಲು ನೀವು ನಿಮ್ಮ ಪ್ರತಿಯೊಂದು ಕೆಲಸವನ್ನು ಚಿಟಿಕೆ ಹೊಡೆಯುವುದರಲ್ಲೇ ಮಾಡುತ್ತಿದ್ದೀರಿ. ಆದರೆ ಈಗ ಸ್ನೇಹಿತರೆ, 50 ಬಾರಿ ಪ್ರಯತ್ನಿಸಿದರೂ ಆ ಕೆಲಸ ಮನಸ್ಸಿಗೆ ಬರುತ್ತಿರಲಿಲ್ಲ. ತಪ್ಪುಗಳು ಆಗುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ. ಯಾರೋ ಅಸೂಯೆ ಪಡುವವರು ನಿಮ್ಮ ಕೈಗಳನ್ನು ಬಂಧಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೊಂದಾಗಿ ಹಾಳಾಗಲು ಶುರುವಾಗುತ್ತವೆ. ಸ್ನೇಹಿತರೆ, ಮನಸ್ಸಿನಲ್ಲಿ ಚಿಂತೆ ಇರುತ್ತದೆ. ಸ್ನೇಹಿತರೆ, ನಗುತ್ತಾ ಆಡುತ್ತಿದ್ದ ಮನುಷ್ಯ ಕೂಡ ಇದ್ದಕ್ಕಿದ್ದಂತೆ ಲಕ್ಷಗಳ ಸಾಲಗಾರನಾಗುತ್ತಾನೆ. ಜನರು ಆಗಾಗ ಕೇಳುತ್ತಾರೆ, ಈ ಬಂಧನ ಕ್ರಿಯೆಗಳನ್ನು ಯಾರಿಂದ ಮಾಡಿಸಲಾಗುತ್ತದೆ? ಸ್ನೇಹಿತರೆ, ಯಾವುದೋ ಸಂಬಂಧಿಕರು ನಿನ್ನ ಮನೆಗೆ ಅಕ್ಕಪಕ್ಕ ತೆಗೆದುಕೊಳ್ಳುವ ನೆಪದಲ್ಲಿ, ಉಪ್ಪು ತೆಗೆದುಕೊಳ್ಳುವ ನೆಪದಲ್ಲಿ, ಅರಿಶಿಣ ತೆಗೆದುಕೊಳ್ಳುವ ನೆಪದಲ್ಲಿ ನಿನ್ನ ಮನೆಗೆ ಬರುತ್ತಾರೆ ಮತ್ತು ನಿನ್ನ ಮನೆಯ ಬಾಗಿಲಿನ ಚೌಕಟ್ಟಿನ ಮೇಲೆ ಸ್ನೇಹಿತರೆ, ನಿಂಬೆ, ಕಪ್ಪು ದಾರ, ತುಕ್ಕು ಹಿಡಿದ ಮೆಣಸಿನಕಾಯಿ ಇಟ್ಟು ಮಾಟ ಮಂತ್ರ ಮಾಡಿ ಹೋಗುತ್ತಾರೆ. ಹಲವು ಬಾರಿ ಜನರು ಕೇವಲ ಕೆಟ್ಟ ಮಾತುಗಳಿಂದಲೇ ಈ ಬಂಧನ ಮಾಡುತ್ತಾರೆ. ಅವರು ನಿನ್ನ ಮನೆಗೆ ಬರುತ್ತಾರೆ, ಎಲ್ಲವೂ ಚೆನ್ನಾಗಿದೆ ಎಂದು ನೋಡಿ, ಅರೆ, ನೀವು ತುಂಬ ಚೆನ್ನಾಗಿ ಸಂಪಾದಿಸಲು ಪ್ರಾರಂಭಿಸಿದ್ದೀರಾ, ನಿಮ್ಮ ಮಗ ಈಗ ಲಕ್ಷಗಳಲ್ಲಿ ಆಡುತ್ತಿದ್ದಾನೆ ಎಂದು ಹೇಳುತ್ತಾರೆ. ಅವರ ಬಾಯಿಂದ ಹೊರಬರುವ ಈ ಹೊಗಳಿಕೆಯೇ ವಾಸ್ತವದಲ್ಲಿ ಕಪ್ಪು ನಾಲಿಗೆ ಮತ್ತು ಭಯಂಕರ ಕಪ್ಪು ದೃಷ್ಟಿಯಾಗುತ್ತದೆ. ಅವರ ದೃಷ್ಟಿ ಕಲ್ಲನ್ನು ಸ್ನೇಹಿತರೆ ಒಡೆಯುತ್ತದೆ. ಈ ಸೂಚನೆಯಲ್ಲಿ ನಿಮ್ಮ ಕನಸಿನಲ್ಲೂ ಕೂಗುತ್ತಾ ಬರುತ್ತಾರೆ. ಹೌದು ಸ್ನೇಹಿತರೆ, ಜನರಿಗೆ ಕನಸಿನಲ್ಲಿ ಆಗಾಗ ಕತ್ತೆ ಕಾಣುತ್ತದೆ. ಸ್ನೇಹಿತರೆ, ಕೊಳಕು ಚರಂಡಿ ಕಾಣುವುದು ಸ್ನೇಹಿತರೆ, ಇದು ಅತ್ಯಂತ ಅಶುಭ ವಿಷಯ. ಸ್ನೇಹಿತರೆ, ಈಗ ಇಡೀ ಮನೆಯಲ್ಲಿ ಪ್ರತಿ ಕೋಣೆಯ ಮೂಲೆಯಲ್ಲಿ ಇದನ್ನು ಸಿಂಪಡಿಸಿ. ಸ್ನೇಹಿತರೆ, ನಾನು ಒಂದು ಪರಿಹಾರ ಹೇಳುತ್ತಿದ್ದೇನೆ, ಅದನ್ನು ನೀವು ಮನೆಯಲ್ಲಿ ಮಾಡಬೇಕು. ಇದರಿಂದ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕುಲ ದೇವತೆಗಳು ಕೂಡ ಪ್ರವೇಶಿಸುತ್ತಾರೆ. ಸ್ನೇಹಿತರೆ, ಎಲ್ಲ ನಕಾರಾತ್ಮಕ ವಿಷಯಗಳು ದೂರವಾಗುತ್ತವೆ. ತುಲಾ ರಾಶಿಯವರೇ, ಇದು ಖಚಿತ ಪರಿಹಾರ. ನಾಳೆ ಬೆಳಗ್ಗೆಯಿಂದಲೇ ನೀವು ಪ್ರತಿದಿನ ಬೆಳಿಗ್ಗೆ ಏಳಬೇಕು. ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸ್ನೇಹಿತರೆ, ಗಂಗಾಜಲ ಮತ್ತು ಗೋಮೂತ್ರವನ್ನು ಮಿಶ್ರಣ ಮಾಡಬೇಕು. ಒಂದು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಗಂಗಾಜಲ ಮತ್ತು ಗೋಮೂತ್ರವನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೂ ಹೇಳದೆ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಮತ್ತು ಇಡೀ ಮನೆಯಲ್ಲಿ ಪ್ರತಿ ಕೋಣೆಯ ಮೂಲೆಯಲ್ಲಿ ಸಿಂಪಡಿಸಿ. ಹೀಗೆ ಮಾಡುವುದರಿಂದ ಸ್ಮಶಾನದ ಯಾವುದೇ ಬಂಧನವನ್ನು ಮನೆಯ ಹೊರಗಿನ ಚೌಕಟ್ಟಿನ ಮೇಲೆ ಮಾಡಿದ್ದರೆ ಅದು ಗಂಗಾಜಲದಿಂದ ಪವಿತ್ರವಾಗುತ್ತದೆ ಮತ್ತು ಗೋಮೂತ್ರದ ಶಕ್ತಿಯಿಂದ ಅವು ಸ್ವಯಂಚಾಲಿತವಾಗಿ ನಾಶವಾಗುತ್ತದೆ ಹಾಗೂ ಭಸ್ಮವಾಗುತ್ತವೆ. ಎರಡನೇ ಪರಿಹಾರ, ನಾವು ನಮ್ಮ ಕುಲ ದೇವತೆಗಳಿಗೆ ಆಹ್ವಾನ ನೀಡುವುದು. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮನೆಯಲ್ಲಿ ಕುಲ ದೇವತೆಗಳು ಬಂಧನವಾದಾಗ ಅವರ ಮಾರ್ಗಕ್ಕೆ ಅಡ್ಡಿಯಾಗುತ್ತದೆ. ಆದ್ದರಿಂದ ಇಂದಿನಿಂದಲೇ ವಿಶೇಷವಾಗಿ ಈ ಇಡೀ ಸಮಯದಲ್ಲಿ ಸಂಜೆ ಕುಲ ದೇವತೆಗಳಿಗೆ ನಿಮ್ಮ ಪೂಜಾ ಮನೆಯಲ್ಲಿ ದೀಪ ಹಚ್ಚಬೇಕು. ಅದೇ ರೀತಿ ಒಂದು ಸಾಸಿವೆ ಎಣ್ಣೆಯ ದೀಪ ಇರಬೇಕು ಮತ್ತು ಶುದ್ಧ ತುಪ್ಪದ ದೀಪವು ಆದರೆ ಇನ್ನೂ ಒಳ್ಳೆಯದು. ಬಿಳಿ ಹತ್ತಿಯ ಬದಲು ಕೆಂಪು ಕಾಲ್ವಾ ದಾರದ ಬತ್ತಿ ಮಾಡಿ ಹಚ್ಚಬೇಕು. ಇದರಿಂದ ಏನಾಗುತ್ತದೆ, ತುಪ್ಪ ಮತ್ತು ಕೆಂಪು ಕಾಲ್ವಾದ ದೀಪ ಇನ್ನೂ ಬಂಧನ ತಡೆ ಮತ್ತು ಅದೃಷ್ಟದ ಬೀಗವನ್ನು ತೆಗೆಯುತ್ತದೆ. ಸ್ನೇಹಿತರೆ, ದೀಪದಂತೆ ಶತ್ರುವಿನಿಂದ ಮಾಡಲಾದ ಬಂಧನವನ್ನು ಸುಟ್ಟು ಬೂದಿ ಮಾಡುತ್ತದೆ. ಯಾವುದಾದರೂ ನಿರ್ದಿಷ್ಟ ಸಂಬಂಧಿಕರ ಮೇಲೆ ಅನುಮಾನ ಇದ್ದರೆ
ಅವರು ಪದೇ ಪದೇ ನಿಮ್ಮ ಮನೆಗೆ ಬಂದು ಇದೆಲ್ಲ ಮಾಡಿಸುತ್ತಿದ್ದರೆ ಅವರು ಕೊಟ್ಟ ಯಾವುದೇ ವಸ್ತುವನ್ನು ಮನೆಯಲ್ಲಿ ತಪ್ಪಿಯೂ ಇಡಬೇಡಿ. ಹಲವು ಬಾರಿ ಜನರು ಸ್ನೇಹಿತರೆ ಬಟ್ಟೆ ಬಳಸಿದ ಪಾತ್ರೆ ಸಿಹಿ ತಂದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತುಂಬುತ್ತಾರೆ. ಮೊದಲು ಆ ದ್ರೋಹಿ ಸಂಬಂಧಿಕ ಕೊಟ್ಟ ವಸ್ತುಗಳನ್ನು ಮನೆಯಲ್ಲಿ ಹೊರಗೆ ಹಾಕಿ. ಮನೆಯ ಒಳಗೆ ಎಂದಿಗೂ ಇಡಬೇಡಿ. ಹೊರಗೆ ಕಸದ ಬುಟ್ಟಿಯಲ್ಲಿ ಎಸೆಯಿರಿ. ಮನೆಯಲ್ಲಿ ಚೆನ್ನಾಗಿ ಸ್ವಚ್ಛ ಮಾಡಿ. ಮನೆಯಲ್ಲಿ ಇರುವ ಸ್ನೇಹಿತರೆ ಕಸ ಮುಚ್ಚಿದ ಕೊಳಕು, ಒಡೆದ ಗಾಜು, ಹಳೆಯ ಬಟ್ಟೆ, ತುಕ್ಕು ಹಿಡಿದ ಈ ಅನಗತ್ಯ ವಸ್ತುಗಳನ್ನು ಮನೆಯಿಂದ ಹೊರಗೆ ತೆಗೆಯಿರಿ. ತುಲಾ ರಾಶಿಯವರೇ, ಈ ಎಲ್ಲ ವಸ್ತುಗಳನ್ನು ಹೊರಗೆ ತೆಗೆದರೆ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ವಿಷಯಗಳು ತಕ್ಷಣ ಪ್ರತಿಕ್ರಿಯೆ ನೀಡಲು ಪ್ರಾರಂಭಿಸುತ್ತವೆ. ಸ್ನೇಹಿತರೆ, ಇನ್ನೂ ವಿಡಿಯೋಗೆ ಲೈಕ್ ಮಾಡದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ, ಜೈ ಮಹಾರಾಜ್ ಎಂದು 3 ಸಾರಿ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.